मेरे प्रिय छात्रों, मेरा नाम M.K. अंजना मूर्ति है। मैं पिछली कक्षा में कश्मीरी सेब पाठ के बारे में आपको समझा रहा था। छात्रों, इस पाठ के द्वारा हम लेखक खरीदे सेबों की हालत कैसी थी, सेबों की हालत को देखकर लेखक ने किस तरह समाज के अवस्था के बारे में दुखित होते हैं, और लेखक ने दुकानदार लेखक को धोखा करने के लिए किस तरह सहयोग दिए थे, और लेखक धोखा होने के बारे में, धोखा करने के बारे में हमें क्या संदेश देते हैं, आदि विषयों के बारे में हमने जानकर लिया है। तो लेखक कहते हैं कि दुकानदार ने मुझे धोखा करने के लिए मेरी भी गलत है, मैंने उसे सहकार दिया था, मैंने उस पर पूरा भरोसा किया था, इसलिए उसने मुझे धोखा दिया। मैंने सिर्फ उसे सेब बांध कर देने के लिए मेरा रुमाल दिया, एक सेब भी परीक्षा नहीं किया, यह अच्छा है, बुरा है, सड़ा है, खाने के योग्य है या नहीं है, इस तरह परीक्षा नहीं किया, इसलिए उसने मुझे धोखा दिया। लेखक कहते हैं कि जहां तक लोग धोखा होते हैं वहां तक हमें धोखा करते हैं। लेखक ಹೇಳ್ತಾರೆ, ಅಂಗಡಿಯವನು ಮೋಸ ಮಾಡಬೇಕಾದ್ರೆ ನಾಲ್ಕಕ್ಕೆ ನಾಲ್ಕು ಆಪಲ್ ಅನ್ನ ಕೊಳತೋಗಿರೋ ಹಣ್ಣನ್ನ ಕೊಡಬೇಕಾದ್ರೆ ನಂದು ತಪ್ಪಿದೆ, ನಾನು ಅವನಿಗೆ ಮೋಸ ಹೋಗೋದಕ್ಕೆ ಸಹಾಯ ಮಾಡಿದ್ದೀನಿ, ನಾನು ಕೇವಲ ಆಪಲ್ ಅನ್ನ ಕಟ್ಟಿಕೊಡೋದಕ್ಕೆ ನನ್ನ ರುಮಾಲನ್ನ ಕೊಟ್ಟನೆ ಹೊರತು ನಾನು ಒಂದು ಹಣ್ಣನ್ನು ಚೆಕ್ ಮಾಡಲಿಲ್ಲ, ಇದು ಕೆಟ್ಟೋಗಿದೆಯಾ, ಚೆನ್ನಾಗಿದೆಯಾ, ತಿನ್ನೋದಕ್ಕೆ ಯೋಗ್ಯವಾಗಿದೆಯಾ ಇಲ್ವಾ ಅಂತ ನಾನು ಪರೀಕ್ಷೆ ಮಾಡಲಿಲ್ಲ। ಎಲ್ಲಿವರೆಗೂ ನಾವು ಮೋಸ ಹೋಗ್ತೀವಿ ಅಲ್ಲಿವರೆಗೂ ಜನರು ನಮ್ಮನ್ನ ಮೋಸ ಮಾಡ್ತಾನೆ ಇರ್ತಾರೆ। ಸಮಾಜದ ವ್ಯವಸ್ಥೆ, ಮಾನವೀಯ ಮೌಲ್ಯಗಳ ವ್ಯವಸ್ಥೆ ಸಮಾಜದಲ್ಲಿ ಕುಸಿದಿದೆ, ಪ್ರಾಮಾಣಿಕತೆ ಸಮಾಜದಲ್ಲಿ ಕುಸಿದಿದೆ, ನಂಬಿಕೆ ಇಟ್ಟರೆ ಮೋಸ ಮಾಡ್ತಾರೆ। ಹೀಗಾಗಿ ನಾವು ಯಾರನ್ನು ಪೂರ್ತಿ ನಂಬಬಾರದು, ನಮ್ಮ ಪರೀಕ್ಷೆ ಮಾಡುವಂಥ ಕರ್ತವ್ಯವನ್ನು ನಾವು ಮಾಡಬೇಕು ಅಂತ ಬಿಟ್ಟು ಲೇಖಕರು ನಮ್ಗೆ ಹೇಳ್ತಾರೆ, अब कहीं भी जाए, किसी दफ्तर जाओ, किसी म्यूनसिपालिटी ऑफिस जाओ, किसी भी मार्केट जाओ, किसी भी चौक जाओ, खरीदारी करते समय, व्यवहार करते समय होशियारी से व्यवहार करना चाहिए, होशियारी से सौदा करना चाहिए, किसी भी हालत पर हम धोखा खाना नहीं चाहिए। ನಾವು ಎಲ್ಲೇ ಹೋಗಲಿ, ಒಂದು ಆಫೀಸ್ಗೆ ಹೋಗಲಿ, ಒಂದು ಮಾರ್ಕೆಟ್ಗೆ ಹೋಗಲಿ, ಒಂದು ಸಂತೆಗೆ ಹೋಗಲಿ, ಎಲ್ಲೇ ಹೋದರೂ ನಾವು ಎಚ್ಚರಿಕೆಯಿಂದ ಇರಬೇಕು, ಅತಿ ನಂಬಿಕೆ ಇಟ್ಕೋಬಾರ್ದು, ಆಗ ನಾವು ಮೋಸ ಹೋಗ್ತೀವಿ। ಮೋಸ ಹೋಗುವಂತಹ ಸನ್ನಿವೇಶವು ಯಾವುದನ್ನು ನಾವು ತಂದುಕೋಬಾರ್ದು।
ಎಚ್ಚರಿಕೆಯಿಂದ ಇದ್ದು ಪರೀಕ್ಷೆ ಮಾಡಿ ಬೆಲೆಯಲ್ಲಿ, ವಸ್ತುಗಳ ಕ್ವಾಲಿಟಿಯಲ್ಲಿ ಎಲ್ಲದರಲ್ಲೂ ಪರೀಕ್ಷೆ ಮಾಡಿ ತಗೊಂಡ್ಬರಬೇಕು. ಯಾಕೆಂದರೆ ಐಸಾ ಪರಿಸ್ಥಿತಿ ಸಮಾಜ ಮೇ ಆಜ್ ಹೈ, ಅಂತಹ ಪರಿಸ್ಥಿತಿ ಸಮಾಜದಲ್ಲಿ ಈಗ ಬಂದಿದೆ. ಮಾನವೀಯ ಮೌಲ್ಯೋं की ಕಮ್ಮಿ हो गई है. ಮಾನವೀಯ ಮೌಲ್ಯಗಳು ಕುಸಿತಾ ಇದೆ. ಮೋಸ ಮಾಡೋರು ಸಿಕ್ಕಿದ್ರೆ ಮೋಸ ಮಾಡ್ತಾರೆ, ಮೋಸ ಹೋಗೋರು ಸಿಕ್ಕಿದ್ರೆ ಮೋಸ ಮಾಡ್ತಾರೆ. ಆದರೆ ಪಹಲೆ ಐಸಾ ನಹೀ ತಾ, ಪಹಲೆ ಐಸಾ ನಹೀ ತಾ, ಮೊದಲು ಈಗಿರಲಿಲ್ಲ, ಮೊದಲು ಈಗಿರಲಿಲ್ಲ. ವ್ಯಾಪಾರಿಗಳು, व्यापारियों की साख बनी हुई थी. व्यापारियों की साख, व्यापारी लोग ईमानदारी से सौदा करते थे, ईमानदारी का पालन करते थे. ईमानदारी से सौदा करना उनका धर्म समझते थे व्यापारी लोग. ಹಿಂದಿನ ಕಾಲದಲ್ಲಿ ವ್ಯಾಪಾರಿಗಳು ಹೀಗಿರಲಿಲ್ಲ. ಪ್ರಾಮಾಣಿಕತೆಯಿಂದ ವ್ಯಾಪಾರವನ್ನು ಮಾಡ್ತಾ ಇದ್ರು. ಪ್ರಾಮಾಣಿಕತೆಯಿಂದ ವ್ಯಾಪಾರ ಮಾಡೋದೇ ತಮ್ಮ ಧರ್ಮ ಅಂತ ಭಾವಿಸ್ತಾ ಇದ್ರು. यो तौल में चाहे चटांक आध चटांक कस ले, तौल में या माप करने में, किसी भी हालत पर या दाम में वे धोखा नहीं देते थे. ಅವರು ತೂಕದಲ್ಲಾಗಿರ್ಬೋದು, ಅಳತೆ ಮಾಡೋದ್ರಲ್ಲಾಗಿರ್ಬೋದು, ಬೆಲೆಯಲ್ಲಾಗಿರ್ಬೋದು ಧರ್ಮದ ವ್ಯಾಪಾರವನ್ನು ಮಾಡ್ತಾ ಇದ್ರು. ಮೋಸ ಮಾಡೋದೇ, ಲಾಭವೇ ಅವರ ಉದ್ದೇಶ ಆಗಿರಲಿಲ್ಲ. लेकिन उन्हें 5 की जगह भूले से 10 के नोट दे आते तो आपको घबराने की कोई जरूरत ना थी. यदि हम पहले प्राचीन काल में 5 रुपये के जगह 10 रुपये के नोट यदि देते तो कोई घबराने की जरूरत नहीं पड़ती थी. ಒಂದು ವೇಳೆ ನಾವು ಹಿಂದೆ 5 ರೂಪಾಯಿ ಬದಲಾಗಿ 10 ರೂಪಾಯಿ ನೋಟನ್ನೇನಾದರೂ ಕೊಟ್ಟರೆ ಗಾಬರಿ ಪಡುವಂಥ ಅವಶ್ಯಕತೆ ಇರಲಿಲ್ಲ. ಗಾಬರಿ ಪಡುವಂಥ ಅವಶ್ಯಕತೆ ಇರಲಿಲ್ಲ. आपके रुपये सुरक्षित थे, आपके रुपये सुरक्षित रहते थे. ನಿಮ್ಮ ಹಣ ಸುರಕ್ಷಿತವಾಗಿರ್ತಾ ಇತ್ತು. मुझे याद है एक बार मैंने मुहर्रम के मेले में एक दुकानदार से 1 पैसे की रेवड़ियाँ ली थी. लेखक कहते हैं मुझे याद है, मुझे याद है एक बार मुहर्रम के मेले में, मेले का मतलब जात्रे, मुहर्रम के मेले में एक दुकानदार से 1 पैसे की रेवड़ियाँ ली थी. ಒಂದು ಬಾರಿ ನಾನು ಒಂದು ಮೊಹರಂ ಜಾತ್ರೆಯಲ್ಲಿ ಒಂದು ಅಂಗಡಿಯಲ್ಲಿ ಒಂದು ಸ್ವೀಟ್, ಒಂದು ಮಿಠಾಯಿಯನ್ನು ಕೊಂಡ್ಕೊಂಡಿದ್ದೆ. 1 ಪೈಸೆಗೆ ಒಂದು ಮಿಠಾಯಿಯನ್ನು ಕೊಂಡ್ಕೊಂಡಿದ್ದೆ. और पैसे की जगह हटन्नी दे आया था. और 1 पैसे देने की जगह अटन्नी 50 पैसे को देकर लेकर घर आए थे. ಅಲ್ಲಿ ಒಂದು ಹಾಣೆ, 1 ರೂಪಾಯಿ ಕೊಡೋ ಬದಲು, ಒಂದು ಹಾಣೆಯನ್ನು ಕೊಡೋ ಬದಲು, 1 ಪೈಸೆಯನ್ನು ಕೊಡೋ ಬದಲು ಲೇಖಕರು 50 ಪೈಸೆಯ ನಾಣ್ಯವನ್ನು ಕೊಟ್ಬಿಟ್ಟು ಮನೆಗೆ ಬಂದರು. घर आकर जब अपनी भूल मालूम हुई तो दुकानदार के पास दौड़ा गया. लेखक ने 1 पैसे के जगह 50 पैसे को देकर घर आया. तब उसे मालूम हुआ कि मैं 1 पैसे के बदले 50 पैसे को दुकानदार को देकर
ಮೈ ಘರ್ ಆಯಾ ಹೂಂ. ಲೇಖಕರು ಮನೆಗೆ ಬಂದರು. ಮನೆಗೆ ಬಂದ ಮೇಲೆ ಗೊತ್ತಾಯ್ತು ಅವರಿಗೆ, ನಾನು 1 ಪೈಸೆಗೆ ಬದಲಾಗಿ 50 ಪೈಸೆಯನ್ನು ಕೊಟ್ಬಿಟ್ಟಿದ್ದೀನಿ. ಆ ಕಾಲದಲ್ಲಿ 50 ಪೈಸೆಗೆ ತುಂಬ ಬೆಲೆ ಇತ್ತು. ಪ್ರೇಮಚಂದ್ರ ಅವರು ಬಾಲ್ಯದ ದಿನಗಳಲ್ಲಿ 50 ಪೈಸೆಗೆ ತುಂಬ ಬೆಲೆ ಇತ್ತು. ಹೀಗಾಗಿ ಗಾಬರಿಯಿಂದ ಮತ್ತೆ ಅವರು ಓಡೋದ್ರು ಅಂಗಡಿ ಹತ್ರ. तो दुकानदार के पास दौड़ा गया, ಅಂಗಡಿಯವನ ಹತ್ರ